ಅದಕ್ಕಿರಪ್ಪ ಅಂತ ನಮ್ಮ ಟೆರಸ್ ಮ್ಯಾಗ ಇದೇನು ನೀರು ಲೀಕೇಜ್ ಆಗತ್ತೈತಂತೆ. ಅದು ಏನು ನೀರು ಲೀಕೇಜ್ ಆಗತ್ತೈತಿ ಅರ್ಥ ಆಗವಲ್ತೆ. ನಿನ್ನೆ ಓವರ್ಫ್ಲೋ ಆಗಿ ಬಿಡಾಕತ್ತಿತ್ತು. ದೇವ್ರ ಗುಡ್ಡಕ್ಕೆ ಹೋಗ್ಬೇಕು ಯಾಕೆ ಅನ್ಸಾಕತ್ತಿತ್ತು. ಬೈಕ್ ತೊಗೊಂಡಿದ್ದೆ ಮಮ್ಮಿ ಬೇಡ ಅಂದ್ರೆ ಕಾರ್ ತುಂಬ ಡ್ರೈವರನ್ನು ಕೊಟ್ಟು ಕಳ್ಸಾರಂದ್ರೆ ಏನು ಮತ್ತು ಸುಳ್ಳು ಅನಿಸ್ತಾ ಸರ್. ನನಗೆ ನೆನಪ ಇಲ್ಲ. ಟೈಮ್ ನೋಡ್ರಿ 2:53 ನೋಡ್ರಿ ಗಾಡಿಗಳು ಉಂಟಾವಲ್ಲಿ. ಇಲ್ಲಿ ಗಾಡಿಗಳು ಉಂಟಾವ. ಎಷ್ಟು ಮ್ಯಾಗದವು ಏನು ಬ್ಯೂಟಿಫುಲ್ ಐತೆ ಇಲ್ಲಿ. ನಮ್ಮ ಅಣ್ಣ ನೋಡ್ರಿ ಅಂತ ಯಾಕ್ರಿ ಅಣ್ಣ ರೆಡಿಯಾಗಿ ಕುಂತೀರಿ ಅಂತ. ಆ್ಯಂಡ್ ಇದು ನಮ್ಮ ಸಿಂಟೆಕ್ಸ್ ರೀ. ಇದೇನು ಲೀಕೇಜ್ ಇಲ್ಲ. ಇದು ನಮ್ಮ ಮನೆ ಮ್ಯಾಗ ಪೊಲೀಸರು ಅದಾರಲ್ಲ, ಪೊಲೀಸ್ ಅಣ್ಣ ಅರ್ದಿದೆ. ಹೇಳ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ನಾನು ನಿಮ್ದು ಆಡೋಕೆ ಇಂದಿನ ಎಪಿಸೋಡ್ ರಿಪೋರ್ಟಿಂಗ್ ಫ್ರಮ್ ಎಲ್ರಿಪ್ಪ ಅಂತ ನಮ್ಮ ಮನೆ ಟೆರಸ್. ಅದಕ್ಕಿರಪ್ಪ ಅಂತ ನಮ್ಮ ಟೆರಸ್ ಮ್ಯಾಗ ಇದೇನು ನೀರು ಲೀಕೇಜ್ ಆಗತ್ತೈತಂತೆ. ಅದು ಏನು ನೀರು ಲೀಕೇಜ್ ಆಗತ್ತೈತಿ ಅರ್ಥ ಆಗವಲ್ತೆ. ಎಲ್ಲಿಂದ ಏನೋ ನೀರು ಬೀಳಾತೈತಂತದೆ. ನಿನ್ನೆ ಓವರ್ಫ್ಲೋ ಆಗಿ ಬೀಳಾಕತ್ತಿತ್ತು. ಅದ್ರ ಸಂಬಂಧ ಇಲ್ಲೇ ನಿಂತಿದ್ವಿ ನಾವು, ಕುಂತಿದ್ವಿ ನಾವು ನಿನ್ನೆ ಕೆಳಗೆ. ನಿನ್ನೆ ಯಾವ ಪರಿ ನೀರು ಬೀಳಾತೈತ್ರಿ, ಅದು ಎಲ್ಲಿಂದ ಬೀಳಾತೈತಿ ಏನು ಗುರ್ತಲ್ಲ. ಅದಕ್ಕೆ ನೋಡಾಕತ್ತೀನಿ ಬಟ್ ಏನು ಗುರ್ತಾಗವಲ್ತೆ. ಯಪ್ಪ ಏನು ಬಿಸಿಲಿರಪ್ಪ, ಏನು ಸುಸ್ತಾತೆ. ಅದ್ರೊಳಗೆ ಏನ್ರಿಪ್ಪ ಅಂತ ನಾ ಭಾಳ ದಿನ ಈಗ 2-3 ದಿನ ಆತ್ರಿ. ಎಲ್ರಿಪ್ಪ ಅಂತಂದ್ರೆ ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ದೇವ್ರ ಗುಡ್ಡಕ್ಕೆ ಹೋಗ್ಬೇಕಂತಂದು ಭಾಳ ಅನ್ಸಾಕತ್ತಿತ್ತು. ಎದಕ್ಕೆ ಅನ್ಸಾತಿದ್ದು ಗುರ್ತಿಲ್ಲ. ದೇವ್ರ ಗುಡ್ಡಕ್ಕೆ ಹೋಗ್ಬೇಕಂತ ಅನ್ಸಾಕತ್ತಿತ್ತು. ಈಗ 1-2 ದಿನ ಇವತ್ತು ಬೈಕ್ ತೊಗೊಂಡು ಹೋಗ್ಬೇಕಂತ ಮಾಡಿದ್ದೇನೆ. ಬೆನ್ನಿಲಿ ಮಮ್ಮಿ ಬೈಕ್ ತೊಗೊಂಡು ಬೇಡ ಅಂತಂದ್ರೆ, ಕಾರ್ ತೊಗೊಂಡು ಹೋಗ್ಬೇಕೇನಂದ್ರೆ ಬೇಡ ಅಂತ, ಡ್ರೈವರ್ ಕರ್ಕೊಂಡು ಹೋಗಂತ ಅವ್ರು ನಾವು ಹೋಗ್ಬೇಕೇನಂತ. ಅದಕ್ಕೆ ಈಗ ನಾನು ಪಪ್ಪ ಹೋದಾಗೈತಿ ಎಲ್ರಿಪ್ಪ ಅಂತ ದೇವ್ರ ಗುಡ್ಡಕ್ಕೆ. ಯಾಕಂತಂದ್ರೆ ಭಾಳ ಹಿಂಗಂತ ಆ ದೇವ್ರು ಹೆಂಗ್ರಿಪ್ಪ ಅಂತಂದ್ರೆ ದೇವ್ರ ಗುಡ್ಡ ರಾಣೆಬೆನ್ನೂರು ಕಡೆ. ಇನ್ ಕೇಸ್ ಅಲ್ಲಿ ಬೇಡ್ಕೊಂಡೈತಿ ಬರ್ತೈತಿ ಅಂತ ಅಂದ್ಕೊಂಡ್ರೆ ಹೋಗಬೇಕಂತ. ಹಿಂಗೆ ಅಂದ್ಕೊಂಡ್ಬಿಟ್ರೆ ಸಿಟ್ಟಿಗತ್ತ ನನ್ನ ದೇವ್ರ. ನಮ್ಮ ಅಜ್ಜಿಯವ್ರ ಮನೆ ದೇವ್ರಂತ ಪಪ್ಪ ಅನ್ನತ್ತಿದ್ರೆ. ಅದ್ರ ಸಂಬಂಧಿಗೆ ಹೊಂಟು ನಿಂತೈತಿ. ಒಳಗೆ ಜಳಕ ಮಾಡೋಣ, ಜಳಕ ಮಾಡಿ ಹೋಗೋಣಂತೆ. ಏನಿದೇನು ಆಗಿಲ್ಲ ರೀ, ಇಲ್ಲಿ ಏನು ನೀರು ಏನು ಲೀಕೇಜ್ ಇಲ್ಲ, ಟಂಕಿ ಫುಲ್ ಐತಿ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಭಾಳ ನನಗೆ ಮೆಸೇಜ್ಗಳು ಬರಾಕತ್ತಿದ್ದು. ಅದು ಏನ್ರಿಪ್ಪ ಅಂತ ನಾವು ಟ್ರಾವೆಲರ್ ಅದೇವಿ, ಸ್ಟೂಡೆಂಟ್ ಅದೇವಿ, ಆಫೀಸಿಗೆ ಅದು ಹೋಗ್ತೀವಿ, ನಮ್ದು ಇಲ್ಲಿ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗತ್ತಿಲ್ಲ ಅಂತ. ನಾನು ಭಾಳ ಮಂದಿಗೆ ಎಗ್ ಬಾಯ್ಲ್ ಮಾಡಕ್ಕೆ ಬರಂಗಿಲ್ಲ, ನಾನು ಹಿಡ್ದೆ. ಅದ್ರ ಸಂಬಂಧ ಹಸಲ್ ಫ್ರೀ ಕುಕಿಂಗ್ ಸಲುವಾಗಿ ನಾನು ನಿಮಗೆ ಏನು ತೊಗೊಂಬಂದೇನ್ರಿಪ್ಪ ಅಂತಂದ್ರೆ ಅಗಾರೋದವ್ರದ್ದು ಗ್ರ್ಯಾಂಡ್ ಎಗ್ ಬಾಯ್ಲರ್ ಮತ್ತು ಪೋಚರ್ ಅಂತ. ನೀವು ನೋಡ್ಬೋದು ಏನು ಮಸ್ತ್ ಬಂದೈತೆ ಅಂದ್ರೆ ಮಸ್ತ್ ಬಂದೈತೆ. ಆಲ್ರೆಡಿ ನೀವು ನೋಡಿದ್ರಿ ಎಗ್ ಹೆಂಗೆ ಬಾಯ್ಲ್ ಮಾಡ್ಬೇಕಂತ. ಅದು ಯಾವ ಪ್ರಾಡಕ್ಟ್ ರೀಪ್ಪ ಅಂತ ಅಗಾರೋದವ್ರದ್ದು ಎಗ್ ಬಾಯ್ಲರ್. ಆ್ಯಂಡ್ ಭಾಳ ಸಿಂಪಲ್ ಐತಿ. 1 hour later. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವು ಬಂತು ನೋಡು. ಹುಣ್ಣಿಮೆ ಮಗಳೋ ತಂಪಿನ ತವರೋ, ಚೆಲುವಿಗೆ ನಿಧಿಯೋ ಒಲವಿನ ಸುದೆಯೋ, ನೀನಿಲ್ಲದೆ ಕಂಗಳು ಮಂಜಾದವು. ಓನಲ್ಲಿ ನಿನ್ನ ಸಹಚಾರದಲ್ಲಿ ಎಂದೆಂದು ಸಿಗದ ಸವಿಜೇನ ಕಂಡೆ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ರೈಟ್ ನಾವು ಈಗೆಲ್ಲ ಅದೇರಿಪ್ಪ ಅಂತ ಬಂಕಾಪುರ್ ಟೋಲ್. ಏನು ಮಾಡತ್ತೈತ್ರಿಪ್ಪ ಅಂತಂದ್ರೆ ನಮ್ಮ ಕಾರಿಗೆಲ್ಲೇ CNG ಹಾಕ್ಸಕ್ಕೆ ಬಂದೈತಿ. ಇದಕ್ರಿಪ್ಪ ಅಂತಂದ್ರೆ ಇದ್ರದ್ದು CNG ನೋಡ್ರಿ ಆಲ್ಮೋಸ್ಟ್ ಖಾಲಿ ಆಗೈತಿ. ಆ್ಯಂಡ್ ನಮ್ಮ ಗಾಡಿ ಆಲ್ಮೋಸ್ಟ್ ನೋಡ್ರಿ 1 ಲಕ್ಷ ಕಿಲೋಮೀಟ್ರಿಗೆ ಬರ್ತೈತಿ. ಈಗ ಇನ್ನೊಂದು ಸ್ವಲ್ಪ ದಿನಕ್ಕೆ 1 ಲಕ್ಷ ಆಕೈತಿ. ಆ್ಯಂಡ್ CNG ಭಾಳ ಕಡಿಮೆ ಇತ್ತು. ಅರ್ಧ ಟ್ಯಾಂಕಿನ ಏನು 78 ಕಿಲೋಮೀಟರ್ಸ್ ಆಗೈತ್ರಿ. ಕರೆಕ್ಟ್ ನಮ್ಮ ಮನೆಯಿಂದ ಇಲ್ಲಿಗೆ 78 ಕಿಲೋಮೀಟರ್ಸ್ ಬಂಕಾಪುರ. ದೇವ್ರ ಗುಡ್ಡಕ್ಕೆ ಹೋಗ್ಬೇಕು ಯಾಕೆ ಅನ್ಸಾಕತ್ತಿತ್ತು. ಬೈಕ್ ತೊಗೊಂಡಿದ್ದೆ ಮಮ್ಮಿ ಬೇಡ ಅಂದ್ರೆ ಕಾರ್ ತುಂಬ ಡ್ರೈವರನ್ನು ಕೊಟ್ಟು ಕಳ್ಸಾರಂದ್ರೆ ಏನು ಮತ್ತು ಸುಳ್ಳು ಅವ್ರು ಕರ್ಕೊಂಡು ಹೋಗು ಸುಮ್ಮನೆ ಮತ್ತು ರೊಕ್ಕದ ಮ್ಯಾಗ ರೊಕ್ಕ ಕೊಡೋದು ಬೇಡ ಅಂತಂದು ನಾನು ಹೊಡ್ಕೊಂಡು ಹೋಗಿ ನಡಿ ಹಂಗಾರ ಅಂತಂದು. ಒಬ್ಬ ಬೇಡ ಅಂತಂದ್ರೆ ಹಂಗೆ ನಾನು ಬರ್ತೇನೆ ನಡಿ ಅಂತಂದ್ರೆ ಬೇಡ ನಾ ಒಬ್ಬ ಹೋಗಿ ಏನಂತ. ನಾ ಮ್ಯಾಗ ಏನು ಅನಿಸ್ತೆ ಪಪ್ಪ ಏನಂತಂದ್ರೆ ಆ ದೇವ್ರಿಗೆ ಬಿಡ್ಕೊಂಡ್ರೆ ಮೈಲಾರ್ಲಿಂಗಾಗ ಬಿಡಬಾರ್ದು ಅಂತಂದ್ರೆ ಹೊಕ್ಕೇನಂತಂದ್ರೆ ಹೋಗ್ಬೇಕಂದ್ರೆ ಅದ್ರ ಸಂಬಂಧ ನಡಿರಪ್ಪ ಹಂಗಾರ ಮತ್ತೆ ಯಾಕೆ ಸುಮ್ಮನೆ ಒಂದು ಅಂತಂದು ಕರ್ಕೊಂಡು ಹೋಗಿ. ಫೈನಲಿ ರೀಚ್ ಆಡೋ ಡೆಸ್ಟಿನೇಷನ್. ಫೈನಲಿ ದೇವರ ಗುಡ್ಡ. ಇವತ್ತು ಸಂಡೇ ಏನೋ ದೇವ್ರ ವಾರ ಅಂತ ಫ್ರೆಶ್ ಬಾಳೆ ಅಂತ ಅನ್ನೋ ಥರ ನೋಡ್ಬೇಕು. ಚಪ್ಪಲ್ ಬಿಡು ಇಲ್ಲೇ ಅಲ್ಲೇ ಬಿಟ್ಟೆ. ಅಕ್ಕ ಬಿಸಿಲು ಹೆಂಗೈತಪ್ಪ ಇಲ್ಲಿ. ಅಯ್ಯೋ ಗುಡ್ಡದಾಗ ಬಿಸಿಲು ಹೆಂಗೈತೆ ಅಂತೀರಿ. ಸುಡಾಸರ್ ಬೆನ್ನು ಎರಡು ಸುಸ್ತಾಸ. ನಂಗೆ ನೆನಪ ಇಲ್ಲ. ಟೈಮ್ ನೋಡ್ರಿ 2 ಬಾಲೆ ಅದು ಕೈ ಕೊಡೋಕತ್ನ. ಟೈಮ್ 2:53. ಅಯ್ಯೋ ಫ್ಯಾಮ್ಲಿ ಕೆಟ್ಟ ಸುಸ್ತಾಗ್ತರಿ. ಇಲ್ಲೆಲ್ಲದ ಇಲ್ಲೇ 2 ಲೋಕದಂಗೆ ಆಗ್ತದೆ. ನೆನಪಲ್ಲ ನಂಗೆ ಗುಡ್ಡ ಹಿಂಗೆ ಪೂರ. ಬರ್ರಿ ದರ್ಶನ ಮಾಡ್ಕೊಂಬರ್ರಿ.
ಈಗ ಜಸ್ಟ್ ದರ್ಶನ ಮಾಡ್ಕೊಂಬಂದ್ವಿ. ಹೂವು ಎಷ್ಟು ದೊಡ್ಡದೈತಪ್ಪ, ಇಲ್ಲಿಂದ ಎಷ್ಟು ಕಾಣ್ತತ್ಲ ನೆಲ. ಎಷ್ಟು ಮ್ಯಾಗೈತೆ ನೋಡ್ರಿ ಫ್ಯಾಮ್ಲಿ ಇದೆ ನೋಡ್ರಿ, ಗಾಡಿಗಳು ಹೊಂಟಾವಿಲ್ಲಿ. ಇಲ್ಲಿ ಗಾಡಿಗಳು ಹೊಂಟಾವ, ಎಷ್ಟು ಮ್ಯಾಗ ಅದಾವ. ಏನು ಬ್ಯೂಟಿಫುಲ್ ಐತೆ ಹೇಳ್ರಿ ಇಲ್ಲಿ. ಇಲ್ಲಿ ಜಸ್ಟ್ ದೇವ್ರ ದರ್ಶನ ತೊಗೊಂಡೈತಿ. ಇಲ್ಲಿ ಹಣ್ಣು ಕಾಯ್ದು ಓಡಿಸ್ಕೊಂಡೈತಿ. ನಾವೇ ರೈಡಿಂಗ್ ಟುವರ್ಡ್ಸ್ ಅಲ್ರಿಪ್ಪ ಅಂತ ವಾಪಸ್ ಧಾರವಾಡ. ಫಸ್ಟಿಗೆ ಶಿಗ್ಗಾಂವ್ ಹೋಗ್ಬೇಕು. ಶಿಗ್ಗಾಂವ್ದಾಗ ಒಂದು ಸ್ಟಾಪ್ ಐತಿ, ಅಲ್ಲಿ ಅಣ್ಣನ ಅಂಗಡಿಗೆ ಹೋಗಿ ಅಲ್ಲಿ ಪಾನಿ ಏನಾದ್ರು ತಿಂದು ಇಲ್ಲಿಂದ ಸೀದಾ ಧಾರವಾಡ. ಮ್ಯಾಗೈದು ಗುಡ್ಡ. ಇನ್ನು ಹತ್ತದು ಮಠ ಅಯ್ಯಯ್ಯ ಅಲ್ಲೇ ಐತ್ರಿ, ಕೆಳಗೆ ಹೋಗ್ಬೇಕು ನಾವು. ಹಿಂಗೆಲ್ಲ ನೋಡ್ಕೊತ ಹೋಗ್ಬೇಕು. ಅದ್ರಾಗ ಇವತ್ತು ದೇವ್ರ ವಾರ ಅಂತ, ಸಂಡೇ. ಲೆಟ್ಸ್ ಗೋ ಫ್ಯಾಮಿಲಿ. ಏನ್ರಿಪ್ಪ ಅಂತ ನಮ್ಮ ಸ್ಟಾಪ್ ಎಲ್ರಿಪ್ಪ ಅಂತಂದ್ರೆ ರಾಯಲ್ ಡೆಲ್ಲಿ ಧಾರವಾಡ ಬಂದೇವೆ ನಾವು, ಬಂಕಾಪುರ. ಬರ್ರಿ ಏನ್ರಿ ತಿಂದು ಹೋಗೋಣ. ಇದು ನೀರು ಕುಡಿಯಾಕ ತೊಗೊಂಡೈತಿ. ಇದ್ರದ್ದು ಬೂಚ ಕಳೆದು ಬಿಟ್ಟೇನಿ. ಬೂಚ ಇಲ್ಲ, ಏನು ಮಾಡಿರಿ ಮತ್ತೆ ತೊಗೊಂಡು ಖಾಲಿ ಮಾಡಿಬಿಟ್ಟೆ. ಇಲ್ಲಿ ಬಂಕಾಪುರದಾಗ ಪ್ರತಿ ಸಲ ಬಂದಾಗ ಒಂದು ಸಲ ಮಸ್ತ್ ತಂಪು ಗಾಳಿ ಬೀಳ್ತೈತಿ. ಬರ್ರಿ ಲೆಟ್ಸ್ ಗೋ. ನಾವೇ ರೈಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಈಗ ಬಂಕಾಪುರ್ನಾಗ ಇದ್ದೇವೆ ನಾವು. ಈಗ ಶಿಗ್ಗಾಂವ್ ಬೇಕಾ, ಶಿಗ್ಗಾಂವ್ ಹೋಗಿ ವಸಿಮಣ್ಣ ಅಂತೂ ಸಿಗಂಗಿಲ್ಲ ಬಿಡ್ರಿ, ಅವ ಭಾಳ ಬಿಸಿ ಮನುಷ್ಯ. ಈಗ ಸಿಕ್ಕರೆ ನಮಗೆ ಅಲ್ಲಿ ಅನ್ನ ಸಿಗ್ತಾರಷ್ಟೆ. ಇದು ಒಳಗಿಂದ ಸ್ಕ್ರಾಚ್ ಏನಿದೆ, ಏನು ಹುಳ ಆಯ್ತು ಅದ್ರಾಗ, ಏನೇನು ಗೊತ್ತಿಲ್ಲ. ಅಲ್ಲೇನೋ ಹಿಂಗೆ ತಿಕ್ಕಾಗದೆ ಅದು. ಪೈಲಾನ ಸ್ಕ್ರ್ಯಾಚ್ ಬಿದ್ದೈತಿ ಹಂಗಾರ, ರಬ್ಬರ್ ತಿಕ್ಕಾಗತ್ತೈತೆ ಅದು. ಏನಿಲ್ಲಣ್ಣ. ಗಂಭೀರಾಂಬುದಿ ತಾನಂತೆ ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲನೆ ಒಂದು ದಿನ. ನಮ್ಮಣ್ಣ ನೋಡ್ರಿ ಯಾಕ್ರಿ ಅಣ್ಣ ರೆಡಿಯಾಗಿ ಕುಂತೀರಿ ಅಂತ? ಆರಾಮದಿರಿ? ಆರಾಮ. ಮತ್ತೇನು ಎಲ್ಲಿ ಬಂದಿದ್ದೀರಿ ಅಂತ ಇಲ್ಲಿ ನೋಡ್ರಿ, ನಾವು ವಿಜೇತಾ ಚಾಕ್ ಬಂದಿದ್ದೀವಿ ನಾವು. ಪದ್ದ ಸರಿ, ಅದು ಬಸ್ ಸ್ಟ್ಯಾಂಡ್ ಅಪೋಸಿಟೇ. ಮಸ್ತ್ ಗರಂ ಚಾ ಕುಡಿಯಾಗತೈತಿ. ಇದು ಬೆಲ್ಲ ಚಾ ಇಟ್ಟರಿ, ಇದು ಬೆಲ್ಲ ಚಾ ಅಲ್ಲ, ಆದರೆ ಇದು ವಿಜೇತಾ ಚಾ. A few moments later. ನೋಡ್ರಿ ಅಕ್ವಾ ಬೂಮ್ ಅಂತ, ಇದು ಅಣ್ಣಾರ್ದ ಫ್ರೆಂಚೈಸಿ ಅಂತೆ. ಏನ್ರಿಪ್ಪ ಅಂತ ಶಿಗ್ಗಾಂವ್ದಾಗ ಅಣ್ಣನ ಫ್ರೆಂಚೈಸ್ ಇದು ಡಿಸ್ಟ್ರಿಬ್ಯೂಟರ್ ಅಂತೆ. ಎಕ್ವಾಬೂಮ್ ಎಲ್ರಿ ಸಿಕ್ತಂದ್ರೆ ಹೇಳ್ರಿ, ತಿಳ್ಕೊರಿ ಅದು ಭಾಷೆ. ಇವ್ರು ನಮ್ಮ ಅಲ್ಲಿ ಅಣ್ಣಾರ್ದಿದೆ ಎಕ್ವಾಬೂಮ್. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು. ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ರೀಚ್ ಆಗೈತಿ ಧಾರವಾಡ. ಟೈಮ್ ಆಗೈತ್ರಿ 6:23. ಆ್ಯಂಡ್ ಏನಿಲ್ರಿಪ್ಪ, ಸೀದಾ ಮನೆಗೆ ಹೋಗ್ಬೇಕೀಗ. ಅಮಾವಾಸ್ಯೆ ಏನೋ ಐತಂತ, ಅದ್ರ ಸಂಬಂಧ ಸಾಲ್ಕ ಎಷ್ಟು ಗಾಡಿ ಅದಾವಲ್ಲ ಅಷ್ಟು ಗಾಡಿ ತೊಳಿಬೇಕಾ. ಹಿಂಗೆಲ್ಲ ಸೀನರ್ ಐತ್ರಿ. ಫಾರ್ ದ ಬೆಸ್ಟ್ ಫ್ಯಾಮಿಲಿ ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ, ನಾವು ಯಾರು ಹೆಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಅಂತ ನಮ್ಮ ಟೆರಸ್. ಇದಕ್ರಿಪ್ಪ ಅಂತ ಮತ್ತದ ನೀರು ಲೀಕ್ ಆಗತೈತಿ. ನೀರು ಲೀಕ್ ಅದೇ ಎಲ್ಲಿದಾಗ ಆಗತೈತಿ ನೋಡ್ಬೇಕ. ನೋಡ್ರಿ ಬೀಳತ್ತೈತೆ ಅದು ನೀರು. ನಮ್ಮದು ಸಿಂಟೆಕ್ಸದ್ದು ಏನು ಮ್ಯಾಗಿನ ಮನೆಯವ್ರ ಸಿಂಟೆಕ್ಸದ್ದು ಏನು ಬಾಜುದವ್ರ ಸಿಂಟೆಕ್ಸದ್ದು ಗುರುತಿಲ್ಲ. ಈಗ ಅದು ಯಾವ ಸಿಂಟೆಕ್ಸ್ ಅಂತ ನೋಡಕ್ಕೆ ನಾವೆಲ್ಲಿ ಉಂಡೇರಿಪ್ಪ ಅಂತ ಟೆರಸ್. ತಂಪು ಭಾಳ ಐತಿ, ಶಾರ್ಟ್ಸ್ ಹಾಕೊಂಡ್ಬಿಟ್ಟೇನಿ. ಆ್ಯಂಡ್ ಇದು ನಮ್ಮ ಸಿಂಟೆಕ್ಸ್ ರೀ, ಇದೇನು ಲೀಕೇಜ್ ಇಲ್ಲ. ಇದು ನಮ್ಮ ಮನೆ ಮ್ಯಾಗ ಪೊಲೀಸರು ಅದಾರಲ್ಲ, ಪೊಲೀಸ್ ಅಣ್ಣ ಅರ್ದಿದೆ. ಅದೇನು ಲೀಕ್ ಆಗತೈತೆ ನೋಡ್ರಿಲ್ಲ, ಇಲ್ಲಿಂದ ಬೀಳತ್ತೈತೆ. ಅದು ಇಲ್ಲಿಂದ ಬಿದ್ದ ನೀರು ಕೆಳಗೆ ತಗ್ ಬೀಳತ್ತೈತಿ. ಅದು ಫುಟ್ಬಾಲಿಗೆ ಪ್ರಾಬ್ಲಮ್ ಐತಿ, ಎದುರ್ದು ಇಲ್ಲ ಪ್ರಾಬ್ಲಮ್. ಅದಿಲ್ಲೇ ನೋಡ್ರಿ ಫುಲ್ ತುಂಬೈತಲ್ಲ, ಅದು ಫುಟ್ಬಾಲಿಗೆ ಪ್ರಾಬ್ಲಮ್ ಐತಿ. ಇಲ್ಲಿ ಮ್ಯಾಗಿನ ಮನೆ ಪೊಲೀಸರು ಅಣ್ಣ ಅರ್ದಿದೆ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತ ಬ್ಲಾಗ್ ಏನು ಮಾಡೋದು ಟೈಮ್. ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಸೇರತನ ಮಾಡಿ. ನಿಮಗೆ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮಾತ್ರ ಮರಿ ಬ್ಯಾಟ್ರಿ ಪರಂಪರ ಮುಂದೆ ನಡೆಸೋಣ. ಅದಕ್ಕೆ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗ್ನತ್ರ ನೀವು ಬ್ಲಾಗ್ದಾಗ ಸ್ವತಃ ಸ್ಟೆಪ್ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಾಗೆ
ಏಳು ಕೋಟಿ ಏಳು ಕೋಟಿ ಏಳು ಕೋಟಿ सोन्याची तुझी जेजू शंभूच अवतार देवा तूच Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ